ಆಯ್ಕೆ ಆಗುವಂಥ ವ್ಯವಸ್ಥೆಗಳಾಗಬೇಕು ಮತ್ತು ಗುಳಿಗೆ ಔಷಧ ಫ್ರೀ ಸಿಗುವಂಥ ವ್ಯವಸ್ಥೆ ಮಾಡಿದ್ರಂತ ನಮ್ಮ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಆದರೆ ಸಿಗುವಂಥ ನಿಜವಾಗಿಯೂ ರಿಯಾಲಿಟಿಗೆ ಬರಬೇಕಾಗಿದೆ. ಅಲ್ಲಿ ಭ್ರಷ್ಟಾಚಾರ ತಪ್ಪಬೇಕಾಗಿದೆ. ಇದನ್ನೂ ಸಹಿತ ಸ್ಟ್ರಿಕ್ಟಾಗಿ ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಇವತ್ತು ಸರ್ಕಾರ ಮುಂದದ. ಯಾಕಂದ್ರೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಲ್ಲ ಕಡೆಗೆ ಬಂದು ನಿಜವಾಗಿಯೂ ಕಿದ್ವಾಯಿ ಆಸ್ಪತ್ರೆಗೆ ಬೆಂಗಳೂರಂಥ ಊರಿಗೆ ಹೋಗಿ ಬರೋದು ಭಾಳಷ್ಟು ತೊಂದರೆ ಆಗ್ತಿತ್ತು. ಈವನ್ ಮಿಡಲ್ ಕ್ಲಾಸ್ ಹೈ ಕ್ಲಾಸ್ ಜನರಿಗೂ ಸಹಿತ ಅದು ಬಡವರಿಗೂ ನಿಲುಕುವಂಥ ಜಿಲ್ಲಾ ಮಟ್ಟದ ಈ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸಿಗುವಂಥದ್ದು ಆಗ್ಯದ ಮಾಡ್ಕೊಳ್ಳುವಂಥ ಪ್ರಯತ್ನ ನಿಜವಾಗಿಯೂ ಶ್ಲಾಘನೀಯ. ಅದರಲ್ಲಿ ಎರಡು ಮಾತಿಲ್ಲ. ಅದು ಅನುಷ್ಠಾನ ಸರಿಯಾಗಿ ಗೊಳ್ಳಬೇಕಷ್ಟೇ. ಅದು ಯಾಕಂದ್ರೆ ನಮ್ಮ ಜನಕ್ಕೆ ಪಾಪ ಅನ್ಎಜುಕೇಟೆಡ್ ಇರೋದ್ರಿಂದ, ತಿಳುವಳಿಕೆ ಕಡಿಮೆ ಇರೋದ್ರಿಂದ ಅದು ಸಹಜವಾಗಿ ನೋವನ್ನು ಅನುಭವಿಸುವಂಥ ಅನಿವಾರ್ಯತೆಗಳಲ್ಲಿ ಬರ್ತಾ ಇರ್ತಾವೆ. ಎಲ್ರಿ ಡಾಕ್ಟರ್ ವಿರುದ್ಧ ನಾವು ಬ್ಲೇಮ್ ಮಾಡೋದು, ಆರೋಪ ಮಾಡೋದು, ಅವ್ರು ನಾಳೆ ಮತ್ತೆ ಚಿಕಿತ್ಸೆ ಕೊಟ್ಟು ಅಲ್ಲೇ ಕೊಂದಿಂದ ಅನ್ನೋದು ಭಯ ಸಹಿತ ಪಡುವಂಥ ಜನ ಸಾಕಷ್ಟಿದ್ದಾರೆ. ಇಂಥ ಪ್ರಸಂಗದಲ್ಲಿ ಸರ್ಕಾರ ಜವಾಬ್ದಾರಿ ಹೆಚ್ಚಾಗ್ತದೆ. ಆ ಜವಾಬ್ದಾರಿಯನ್ನು ವಹಿಸ್ಕೊಂಡು ಇಲ್ಲೇ ವಿಶೇಷವಾಗಿ ವೈದ್ಯರ ಕೊರತೆ ಆಗದಂಗೆ ನೋಡಿಕೊಂಡು, ಎರಡನೇದಾಗಿ ಔಷಧಗಳು ಎಲ್ಲ ಸಿಗಬೇಕಾದ ಸಂಬಂಧಿಸಿದ ಕ್ಯಾನ್ಸರ್ಗಾಯ್ತು, ಹೃದಯ ರೋಗದ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಜಯದೇವ್ ಹೃದಯ ರೋಗದ ಸಂಸ್ಥೆ ಅಂತ ಸಂಸ್ಥೆಗಳನ್ನ 20 ಹಾಸಿಗೆ 10 ಹಾಸಿಗೆಗಳು ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ ಅನ್ನೋಂಥ ಆಶ್ವಾಸನೆ ಕೊಡ್ತಾ ಇದ್ದಾರೆ. ನಿಜವಾಗಿ ಎರಡು ದೊಡ್ಡ ರೋಗಗಳು, ಒಂದೆದ್ದು ಕ್ಯಾನ್ಸರು, ಅದ್ರ ಜೊತೆಗೆ ಇದು ನಮ್ಮ ಹೃದಯ ರೋಗಗಳು, ಹೃದಯಕ್ಕೆ ಸಂಬಂಧಿಸಿದ ರೋಗಗಳು. ಇತ್ತೀಚೆಗಂತೂ ಆಹಾರ ಪದ್ಧತಿಯಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ. ಮತ್ತು ಅದರಲ್ಲೂ ಮುಖ್ಯವಾಗಿ ಈ ಹೃದಯ ರೋಗಗಳು ಬರೋದು ಆಯಿಲಿಶ್ ಫುಡ್ ತಿನ್ನೋದ್ರಿಂದಾಗಿ, ಆಯಿಲಿಶ್ ಫುಡ್ದಿಂದಾಗಿ ಸಹಜವಾಗಿನ ನಮ್ಮ ಉಸಿರಾಟ ತೊಂದರೆ ಮತ್ತೆಲ್ಲ ಹೋಗುವಂಥದ್ದು, ಮತ್ತು ನಾವು ಸಹಜವಾಗಿ ಆರೋಗ್ಯದ ಲಕ್ಷ್ಯ ಕೊಡದೆ ಹೋಗುವಂಥದ್ದು, ಆಹಾರ ಪದ್ಧತಿ ತಪ್ಪಿರೋದ್ರಿಂದಾಗಿ